ಗಾಯ್ಸ್ ಇಲ್ಲಿ ನೋಡ್ತಾರೆ ಕಂಪ್ಲೀಟ್ ಆಗೇನಪ್ಪಾ ಅಂದ್ರೆ 9 ನಿಮಿಷ ಆಗಿದೆ. ಇಬ್ರು ನನ್ನನ್ನು ಫಾಲೋ ಮಾಡಿದ್ದಾರೆ. ಅದಾಗಿಂದ ಅಂದ್ರೆ ಇದು ನೋಡ್ತಾ 7 ನಿಮಿಷ ಆಗಿದೆ. ಇವರು ಕೂಡ ನನ್ನನ್ನು ಫಾಲೋ ಅನ್ನೋದು ಮಾಡಿದ್ದಾರೆ. ಓಕೆನಾ. ಸೊ ಈ ಒಂದು ಟ್ರಿಕ್ ಏನಪ್ಪಾ ಅಂದ್ರೆ ಒಂದು ಸಾರಿ ಅಪ್ಲೈ ಮಾಡಿಬಿಟ್ರೆ ಸಾಕು, ನಿಮ್ಗೆ ಏನಪ್ಪಾ ಅಂದ್ರೆ ಫಾಲೋವರ್ಸ್ ಅನ್ನೋದು ಕೆಲವೇ ಕ್ಷಣಗಳಾಗಿದ ನಂತರ ಫಾಲೋವರ್ಸ್ ಗಳೇನಪ್ಪಾ ಅಂದ್ರೆ ಬರ್ತಾನೆ ಇರ್ತಾರೆ. ಓಕೆನಾ. ಈ ಒಂದು ಟ್ರಿಕ್ ಯಾವ ತರ ಅಪ್ಲೈ ಮಾಡೋದು, ಯಾವ ತರ ಮಾಡ್ತಾರೆ ಅಂತ ಎಲ್ಲನೂ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತ ನಿಮ್ಮೊಂದು ಅಕೌಂಟಲ್ಲಿ ಫಾಲೋವರ್ಸ್ ಇಲ್ಲ ಅಂದ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾ ಇದೆಯಾ, ನೀನು ತುಂಬಾ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದೆಯಾ, ಯಾವ್ದಾದ್ರು ಆ್ಯಪ್ ಡೌನ್ಲೋಡ್ ಮಾಡ್ತಾ ಇದೆಯಾ, ಯಾವ್ದಾದ್ರು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀನು ಏನೇನೋ ಮಾಡ್ತಾ ಇದೆಯಾ, ಆದ್ರೆ ನಿಮ್ಮೊಂದು ಅಕೌಂಟಲ್ಲಿ ಏನಪ್ಪಾ ಅಂತಂದ್ರೆ ಫಾಲೋವರ್ಸ್ ಅನ್ನೋದು ಇನ್ಕ್ರೀಸ್ ಅನ್ನೋದು ಆಗ್ತಾ ಇಲ್ಲ. ಓಕೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಯಾವ್ದೋ ತರ ಆ್ಯಪ್ ತಿಳಿಸ್ಕೊಡಲ್ಲ, ಯಾವ್ದೋ ತರ ವೆಬ್ಸೈಟ್ ತಿಳಿಸ್ಕೊಡಲ್ಲ. ನಿಮ್ಗೆ ಸಿಂಪಲ್ ಆಗಿ ನೀವು ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಾ ಇದೆಯಾ ಅಂತಂದ್ರೆ ಅದೇ ಒಂದು ಇನ್ಸ್ಟಾಗ್ರಾಮ್ ಮುಖಾಂತರ ಫಾಲೋವರ್ಸ್ ಗಳನ್ನು ಯಾವ ತರ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಟ್ರಿಕ್ ಅನ್ನೋದಿದೆ. ಈ ಒಂದು ಟ್ರಿಕ್ ಕರೆಕ್ಟ್ ಆಗಿ ನೀವೇನಾದ್ರೂ ಫಾಲೋ ಮಾಡಿದೀರ ಅಂತಂದ್ರೆ ನಿಮ್ಮೊಂದು ಅಕೌಂಟ್ ಅಲ್ಲಿ ಕೂಡ ಫಾಲೋವರ್ಸ್ ಗಳನ್ನು ಇನ್ಕ್ರೀಸ್ ಅನ್ನೋದು ಮಾಡ್ಕೋಬಹುದು. ಅಂಡ್ ಇದೇನಪ್ಪಾ ಅಂತಂದ್ರೆ ಇದು ಬಂದ್ಬಿಟ್ಟು ಜೆನ್ವಿನ್ ಟ್ರಿಕ್, ಯಾವುದೇ ತರ ಏನು ಇಲ್ಲ. ಓಕೆ. ಯಾವುದೇ ತರ ಆಪ್ ಹೇಳಲ್ಲ ಅನ್ನೋದು, ಯಾವುದೇ ತರ ವೆಬ್ಸೈಟ್ ಕೂಡ ತಿಳಿಸ್ಕೊಡಲ್ಲ. ನಿಮಗೆ ಜೆನ್ವಿನ್ ಆಗಿ ಯಾವ ತರ ಫಾಲೋವರ್ಸ್ ಗಳನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಆ ಚಾನಲ್ ಏನಾದ್ರೂ ಮೊದಲನೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡು ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಅಂಡ್ ಎಲ್ಲಾನು ತಿಳ್ಕೊಂಡ್ಬಿಡೋಣ ಗೈಸ್. ಓಕೆನಾ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್ ಇವಾಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಏನಪ್ಪಾ ಅಂತ ಇನ್ಸ್ಟಾಗ್ರಾಮ್ ಆಪ್ ಅನ್ನೋದು ಓಪನ್ ಅನ್ನೋದು ಮಾಡ್ತಾ ಇದೀನಿ. ಸೊ ಇನ್ಸ್ಟಾಗ್ರಾಮ್ ಆಪ್ ಅನ್ನೋದು ಓಪನ್ ಮಾಡ್ಕೊಂಡು ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಈ ತರ ಒಂದು ಪೇಜ್ ಅನ್ನೋದು ಬರುತ್ತೆ. ಅಂಡ್ ಇಲ್ಲಿ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನೋಡ್ತಾ ನಿಮ್ಮ ಒಂದು ಪ್ರೊಫೈಲ್ ಐಕನ್ ಬಂದ್ಬಿಡು. ಓಕೆನಾ. ಸೊ ಪ್ರೊಫೈಲ್ ಐಕನ್ ಬಂದಿದ ನಂತರ ಇಲ್ಲಿ ನೋಡ್ತಾ ಇದು ಬಂದ್ಬಿಟ್ಟು ನನ್ನ ಒಂದು ಅಕೌಂಟ್. ಓಕೆನಾ. ನೋಡ್ತಾ ಇದ್ರೆ ಆನಂದ್ ರೆಡ್ಡಿ 251 ಯೂಸರ್ ನೇಮ್ ಸಿಗುತ್ತೆ. ನೀವು ಇನ್ನೂ ಯಾರಾದ್ರೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಾಲೋ ಮಾಡ್ಕೋಬಹುದು ಗೈಸ್. ಓಕೆನಾ. ಸೊ ಇವಾಗ ನೋಡಂಗಿದ್ರೆ ಪ್ರೆಸೆಂಟ್ ಇದು ನನ್ನ ಒಂದು ಅಕೌಂಟ್. ನೀವು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಅನ್ನೋದು ಮಾಡ್ಕೋಬಹುದು. ಅದಾಗಿದ ನಂತರ ಇವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ಇರೋದು ಮೇನ್ ಟ್ರಿಕ್. ಓಕೆನಾ. ಈ ಒಂದು ಟ್ರಿಕ್ ನ ನೀವೇನಾದ್ರೂ ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಮಾತ್ರನೇ ನಿಮ್ಮೊಂದು ಅಕೌಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಫಾಲೋವರ್ಸ್ ಅನ್ನೋದು ಬರ್ತಾರೆ, ಇಲ್ಲ ಅಂತಂದ್ರೆ ಬರಲ್ಲ. ಫಸ್ಟ್ ಹೇಳ್ತಾ ಇದೀನಿ ಈ ಒಂದು ಟ್ರಿಕ್. ಓಕೆನಾ. ಕಂಪ್ಲೀಟ್ ಆಗಿ ನೋಡಿ ಅಂಡ್ ಅವಾಗ ಅಪ್ಲೈ ಮಾಡಿ 100% ಫಾಲೋವರ್ಸ್ ಅನ್ನೋದು ಬರ್ತಾರೆ ನಿಮ್ಗೆ. ಓಕೆನಾ. ಅದಾಗಿದ ನಂತರ ಇಲ್ಲಿ ಸರ್ಚ್ ಐಕನ್ ಕೊಟ್ಟಿದ್ರೆ ಸಿಂಪಲ್ ಆಗಿ ಸರ್ಚ್ ಮೇಲೆ ಒಂದ್ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಯಾವ್ದಾದ್ರು ಒಂದು ಫೇಮಸ್ ಇರುವಂತ ನೇಮ್ ಅನ್ನು ಸರ್ಚ್ ಮಾಡ್ಕೊಳ್ಳಿ. ಯಾರನ್ನಾದ್ರೂ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನಾನು ವಿರಾಟ್ ಕೊಹ್ಲಿ ಸರ್ಚ್ ಮಾಡ್ಕೋತೀನಿ. ಯಾಕಂದ್ರೆ ವಿರಾಟ್ ಕೊಹ್ಲಿ ಗೊತ್ತಲ್ವಾ, ನಮ್ಮೊಂದು ಕ್ರಿಕೆಟ್ ಪ್ಲೇಯರ್, ಒನ್ ಆಫ್ ದ ಡೇಂಜರಸ್ ಪ್ಲೇಯರ್ ಅಂತ. ಓಕೆನಾ. ಸೊ ನಾನು ವಿರಾಟ್ ಕೊಹ್ಲಿ ಅಂತ ಸರ್ಚ್ ಮಾಡಿದೀನಿ. ಸೊ ಸರ್ಚ್ ಮಾಡಿದ ತಕ್ಷಣ ನೋಡಿದ್ರೆ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಪೇಜ್ ಅನ್ನೋದು ಬಂದಿದೆ. ಅಂಡ್ ಇವಾಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನೀವೇನು ಮಾಡಂಗಿಲ್ಲ ಅಂಡ್ ಇವ್ರನ್ನ ಏನಪ್ಪಾ ಅಂದ್ರೆ ಜಸ್ಟ್ ನೀವು ಫಾಲೋ ಮಾಡಿ ಅಷ್ಟೇ. ಓಕೆನಾ. ಸೊ ಫಾಲೋ ಮಾಡ್ಕೊಳ್ಳಿ. ನಂತರ ಕೆಳಗಡೆ ನೋಡ್ತಾ ಇದ್ರೆ ನಿಮ್ಗೆ ಕೆಲವೊಂದು ಅಕೌಂಟ್ಸ್ ಗಳು ಆಲ್ರೆಡಿ ಬರ್ತಿದಾವೆ. ಓಕೆನಾ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಇವ್ರನ್ನೆಲ್ಲ ನೀವು ಫಾಲೋ ಅನ್ನೋದು ಮಾಡ್ಬೇಕಾಗುತ್ತೆ. ಎಷ್ಟು ಫಾಲೋ ಮಾಡ್ಬೇಕು ಅಂತಂದ್ರೆ 50 ರಿಂದ 60 ಒಳಗಡೆ ನೀವು ಫಾಲೋ ಅನ್ನೋದು ಮಾಡ್ಬೇಕಾಗುತ್ತೆ. ಓಕೆನಾ. ನೆನಪಿಟ್ಕೊಳ್ಳಿ, 50 ರಿಂದ 60 ಒಳಗಡೆನೆ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ಈ ಒಂದು ಟ್ರಿಕ್ ವರ್ಕ್ ಆಗಲ್ಲ. ಓಕೆನಾ. ಸಿಂಪಲ್ ಆಗಿ ನಾನು 50 ರಿಂದ 60 ಒಳಗಡೆ ನಾನು ಫಟಾಫಟ್ ಅಂತ ಫಾಲೋ ಮಾಡ್ಕೊತೀನಿ ನಿಮ್ ಕಣ್ಣು ಮುಂದೆ ಗೈಸ್. ಓಕೆನಾ. ಒಂದು ಫಾಲೋ ಮಾಡಿದೀನಿ. ಅದಾಗಿದ ನಂತರ 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52. ಓಕೆನಾ. 53. ಓಕೆನಾ. ನಾನು 53 ಅನ್ನೋದು ಕಂಪ್ಲೀಟ್ ಆಗಿ ಫಾಲೋ ಅನ್ನೋದು ಮಾಡಿದೀನಿ. ಓಕೆನಾ. ಇವಾಗ ಏನ್ ಮಾಡ್ಬೇಕಂತಂದ್ರೆ ಇವಾಗ ನೀವು ಇಲ್ಲಿ ಕಾಯ್ಬೇಕಾಗುತ್ತೆ. ಎಷ್ಟೊತ್ತು ಅಂತಂದ್ರೆ ನೀವು 1 ನಿಮಿಷದಿಂದ 2 ನಿಮಿಷ ನೀವು ಸ್ವಲ್ಪ ಹೊತ್ತು ಕಾಯಿರಿ. ಓಕೆನಾ. ಕಾದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ನೀವು ಯಾರನ್ನೆಲ್ಲ ಫಾಲೋ ಮಾಡಿದಿರಲ್ವಾ ಅವ್ರನ್ನೆಲ್ಲಾನು ಅಷ್ಟೇ ನೀವು ಮತ್ತೆ ಅನ್ಫಾಲೋ ಅನ್ನೋದು ಮಾಡ್ಬೇಕಾಗುತ್ತೆ. ಓಕೆನಾ. ನಾನು ಕಂಪ್ಲೀಟ್ ಆಗಿ ಫಾಲೋ ಮಾಡಿದೀನಿ. ಎಷ್ಟು ಗೊತ್ತಾ, ಕಂಪ್ಲೀಟ್ ಆಗಿ ನಾನು ಫಾಲೋ ಮಾಡಿದೀನಿ 53 ಅವ್ರನ್ನ ನನ್ನ ಫಾಲೋ ಅನ್ನೋದು ಮಾಡಿದೀನಿ. ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಇಲ್ಲೇ ಕಾಣಿಸ್ತಿದೆ ನಿಮ್ಗೆ. ಕಂಪ್ಲೀಟ್ ಆಗಿ ಇಲ್ಲೇನಪ್ಪಾ ಅಂದ್ರೆ ಎಷ್ಟು ಜನ ಫಾಲೋ ಮಾಡಿದ್ವಿ ನಾವೆಲ್ಲಾನು ಇಲ್ಲಿ ಅಕೌಂಟ್ಸ್ ಬಂದ್ಬಿಡ್ತಾವೆ ಗೈಸ್. ಓಕೆನಾ. ಇವಾಗ ನೀವು ಸ್ವಲ್ಪ ಹೊತ್ತು ಕಾಯಿರಿ. ಓಕೆನಾ. ಕಾದ್ಬಿಟ್ಟು ಆಮೇಲೆ ನೀವು ಎಷ್ಟು ಜನ ಫಾಲೋ ಮಾಡಿರ್ತೀರಲ್ವಾ ಅದನ್ನೆಲ್ಲಾನು ಅಷ್ಟೇ ಮತ್ತೆ ನೀವು ಅನ್ಫಾಲೋ ಅನ್ನೋದು ಮಾಡ್ಬೇಕಾಗುತ್ತೆ. ಓಕೆನಾ. ಇದೇ ಟ್ರಿಕ್ ಇರೋದು. ಅಂಡ್ ಆಮೇಲೆ ನೋಡ್ಕೊಳ್ಳಿ ಏನು ಮಾಡ್ಬೇಕು ಅಂತ ತಿಳಿಸ್ತೀನಿ. ಅಂಡ್ ಈ ಒಂದು ಟ್ರಿಕ್ ನ ಜಸ್ಟ್ ಇವಾಗ ನೀವು ತಿಳ್ಕೊಳ್ಳಿ ಫಸ್ಟ್. ಓಕೆನಾ. ಆಮೇಲೆ ನೀವು ಅಪ್ಲೈ ಮಾಡ್ಬಿಡಿ ಗೈಸ್. ಓಕೆನಾ.
ನಾನು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಫಟಾಫಟ ಅಂತ ನಾನು ಕಂಪ್ಲೀಟ್ ಆಗಿ 53 ಜನನ ಫಾಲೋ ಅನ್ನೋದು ಮಾಡಿದೀನಿ. ಸೊ ಫಾಲೋ ಮಾಡ್ಕೊಳ್ಳಿ ನಂತರ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ನೀವು ಈ ತರ ಬಂದ್ಬಿಟ್ಟು 1 ನಿಮಿಷ 2 ನಿಮಿಷ ಆದ್ಮೇಲೆ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಬ್ಯಾಕ್ ಬಂದ್ಬಿಟ್ಟು ಆಮೇಲೆ ನೀವು ಸ್ವಲ್ಪ ಹೊತ್ತು ಕಾಯ್ಬೇಕಾಗುತ್ತೆ. ನೀವು ಆತರ ಪಡಬೇಡಿ ಓಕೆನಾ. ತಿರ್ಗಾ ಟ್ರಿಕ್ ಅನ್ನೋದು ವರ್ಕ್ ಆಗಲ್ಲ, ಆಮೇಲೆ ತಿರ್ಗಾ ನಿಮ್ಗೆ ಫಾಲೋವರ್ಸ್ ಕೂಡ ಬರಲ್ಲ ಓಕೆನಾ. ಇವಾಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಪ್ರೊಫೈಲ್ ಐಕನ್ ಬಂದ್ಬಿಡಿ ಓಕೆನಾ. ಪ್ರೊಫೈಲ್ ಐಕನ್ ಬಂದಿದ ನಂತರ ನಿಮ್ಗೆ ಫಾಲೋವರ್ ನೀವು ಎಷ್ಟು ಜನ ಫಾಲೋ ಮಾಡಿದಿರ ಅಂತ ಅದೆಲ್ಲ ಅಷ್ಟು ನಿಮ್ಗೆ ಇಲ್ಲೇ ಕಾಣಿಸ್ಕೊಳ್ಳುತ್ತೆ ಓಕೆನಾ. ನೋಡಿ ಕಂಪ್ಲೀಟ್ ಆಗಿ ಇಲ್ಲೇ ಕಾಣಿಸ್ಕೊಳ್ಳುತ್ತೆ ನೀವು ಎಷ್ಟು ಜನ ಫಾಲೋ ಮಾಡಿದಿರಿ ಅಂತ ಓಕೆನಾ. ಸೊ ಅದಾಗಿದ ನಂತರ ಇವಾಗ ಏನ್ ಮಾಡ್ಬೇಕಂತಂದ್ರೆ ನೀವು ಎಷ್ಟು ಜನ ಫಾಲೋ ಮಾಡಿದಿರಲ್ವಾ ಅವೆಲ್ಲ ನಾನು ಆಲ್ರೆಡಿ ಒಂದು ಫಾಲೋವಿಂಗ್ ನಾನು ಮಾಡಿದೀನಿ, ಜಸ್ಟ್ ಫಾಲೋ ಅನ್ನೋದು ಮಾಡಿದೀನಿ. ಇವಾಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ನಿಮ್ಮೊಂದು ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 1 ನಿಮಿಷ 2 ನಿಮಿಷ ಆದ್ಮೇಲೆ ಓಕೆನಾ ಕ್ಲಿಕ್ ಮಾಡ್ಕೊಂಡ ನಂತರ ಇವಾಗ ಏನಪ್ಪಾ ಅಂತಂದ್ರೆ ಇದನ್ನೆಲ್ಲ ನೀವು ಅನ್ಫಾಲೋ ಮಾಡ್ಬಿಡ್ತಾರ. ನೋಡ್ತಾ ಈ ತರ ನಾನು ಅನ್ಫಾಲೋ ಮಾಡ್ತಾ ಇದೀನಿ. ಸಿಂಪಲ್ ಆಗಿ ಇದನ್ನೆಲ್ಲಾನು ಮತ್ತೆ ಅನ್ಫಾಲೋ ಮಾಡ್ಬಿಡಿ ನೀವು ಓಕೆನಾ. ಎಲ್ಲಾನು ಅಷ್ಟೇ ಓಕೆನಾ. 1 ನಿಮಿಷ 2 ನಿಮಿಷ ಕಾದ್ಬಿಟ್ಟು ಇದನ್ನೆಲ್ಲಾನು ಅನ್ಫಾಲೋ ಮಾಡಿ. ಅನ್ಫಾಲೋ ಮಾಡ್ಕೊಳ್ಳಿ ನಂತರ ನೀವೇನು ಮಾಡ್ಬೇಡ್ರಿ ಓಕೆನಾ. ಏನು ಅಂದ್ರೆ ಏನು ಮಾಡ್ಬೇಡ್ರಿ, ಆವಾಗ ನೋಡ್ಕೊಳ್ಳಿ ನಿಮ್ಗೆ ಯಾವ ತರ ಇನ್ಕ್ರೀಸ್ ಆಗ್ತಾರೆ ಫಾಲೋವರ್ಸ್ ಅಂತ ಓಕೆನಾ. ಇವಾಗ ನಿಮ್ ಕಣ್ಣು ಮುಂದೆ ನಾನು ಲೈವ್ ಆಗಿ ಮಾಡಿ ತೋರಿಸ್ತಾ ಇದೀನಿ. ನೀವು ಕೂಡ ಅಷ್ಟೇ ಇದೇ ಒಂದು ಟ್ರಿಕ್ ನ ಕಂಪ್ಲೀಟ್ ಆಗಿ ಇದೇ ತರನೇ ಅಪ್ಲೈ ಏನಾದ್ರು ಮಾಡ್ಬೇಕಾಗುತ್ತೆ. ಅಂಡ್ ಈ ಒಂದು ಟ್ರಿಕ್ ಏನಪ್ಪಾ ಅಂತಂದ್ರೆ ಒಂದು ದಿನದಲ್ಲಿ ಒಂದು ಟೈಮ್ ಮಾತ್ರನೇ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಜಾಸ್ತಿ ಅಪ್ಲೈ ಮಾಡಿದಿರ ಅಂತಂದ್ರೆ ತಿರ್ಗಿ ನಿಮ್ಮೊಂದು ಅಕೌಂಟ್ ಅಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಬರುತ್ತೆ ಓಕೆನಾ. ಸೊ ಹಂಗಾಗಿ ನೀವು ಒಂದು ದಿನದಲ್ಲಿ ಒಂದು ಟೈಮ್ ಮಾತ್ರನೇ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಫಾಲೋವರ್ಸ್ ಬರ್ತಾ ಇದಾರೆ ಅಂದ್ಬಿಟ್ಟು ತಿರ್ಗೇನೆ ಜಾಸ್ತಿ ಏನಾದ್ರು ಅಪ್ಲೈ ಮಾಡಿದಿರಿ ಅಂತಂದ್ರೆ ತಿರ್ಗಾ ನಿಮ್ಮೊಂದು ಅಕೌಂಟ್ ಎಡವಟ್ ಆಗ್ಬಿಡುತ್ತೆ ಓಕೆನಾ. ಸೊ ಹಂಗಾಗಿ ನೀವು ನೋಡ್ಕೊಂಡು ಹುಷಾರಾಗಿ ನಾನು 53 ಜನ ಫಾಲೋವಿಂಗ್ ಅನ್ನೋದು ಮಾಡಿದ್ದೀನಲ್ವಾ. ನೀವು 53 ಜನ ಮಾಡಿಲ್ಲ ಅಂತಂದ್ರೆ ಒಂದು 40 45 ಓಕೆನಾ ಈ ತರ 30 ಓಕೆನಾ ಈ ತರ 35 ಈ ತರ ಫಾಲೋ ಅನ್ನೋದು ಮಾಡ್ಕೊಳ್ಳಿ ಗೈಸ್ ಓಕೆ. ಸೊ ನೋಡ್ತೀನಿ ಎಲ್ಲ ನಿಮ್ ಕಣ್ಣು ಮುಂದೆ ಲೈವ್ ಆಗಿ ನಾನು ಅನ್ಫಾಲೋ ಅನ್ನೋದು ಮಾಡ್ತಾ ಇದ್ದೀನಿ. ಎಷ್ಟು ಜನ ಫಾಲೋ ಮಾಡಿದೀನಿ ಅದನ್ನೆಲ್ಲನೂ ಅನ್ಫಾಲೋ ಮಾಡ್ತಾ ಇದ್ದೀನಿ. ವೇಟ್ ಅಂಡ್ ವಾಚ್. ಆಮೇಲೆ ಫಾಲೋವರ್ಸ್ ಹೆಂಗ್ ಬರ್ತಾರೆ ಅಂತ ತಿಳಿಸ್ತೀನಿ ನಾನು ಗೈಸ್ ಓಕೆನಾ. ಸೊ ನೋಡಿದ್ರೆ ಕಂಪ್ಲೀಟ್ ಆಗಿ ನಾನು ಎಲ್ಲಾನು ಫಟಾಫಟ ಅಂತ ಅನ್ಫಾಲೋ ಮಾಡ್ತಾ ಇದ್ದೀನಿ ಕಣ್ಣು ಮುಂದೆ ಲೈವ್ ಆಗಿ ಓಕೆ. ಸೊ ಟ್ರಿಕ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೀವು. ಆಮೇಲೆ ತಿರ್ಗಾ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ತಿರ್ಗಾ ಫಾಲೋವರ್ಸ್ ಅನ್ನೋದು ಬರಲ್ಲ. ಬಂದಿಲ್ಲ ಅಂತಂದ್ರೆ ತಿರ್ಗಾ ನೀವು ಬೇಜಾರು ಮಾಡ್ಕೋತೀರಾ, ಅಯ್ಯೋ ಫಾಲೋವರ್ಸ್ ಬಂದಿಲ್ಲ ಅಂದ್ಬಿಟ್ಟು ಓಕೆನಾ. ಈ ಒಂದು ಟ್ರಿಕ್ ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಮಾತ್ರ ಫಾಲೋವರ್ಸ್ ಅನ್ನೋದು ಬರ್ತಾರೆ, ಇಲ್ಲ ಅಂತಂದ್ರೆ ಬರಲ್ಲ ಓಕೆ. ಸೊ ನೋಡ್ತಾ ಇದ್ದೀನಿ ಮತ್ತೆ ಏನ್ ಮಾಡ್ಬೇಕು ಅಂತ ತಿಳಿಸ್ತೀನಿ ನನ್ಗೆ ಓಕೆನಾ. ನೋಡ್ತಾ ಇದ್ದೀನಿ ತರ ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ನಾನು ಎಲ್ಲಾನು ಅನ್ಫಾಲೋ ಮಾಡ್ತಾ ಇದೀನಿ ಇವಾಗ. ನೋಡ್ತಾ ಇದ್ದೀನಿ ನಾನು ಎಷ್ಟು ಜನನ ಫಾಲೋ ಮಾಡಿದ್ನೋ 53 ಜನನ ಫಾಲೋ ಮಾಡಿದಿನಲ್ವಾ ಅದೆಲ್ಲಾನು ಅಷ್ಟೇ ಕಂಪ್ಲೀಟ್ ಆಗಿ ನಾನು ಅನ್ಫಾಲೋ ಅನ್ನೋದು ಮಾಡಿದೀನಿ ಗೈಸ್ ಓಕೆನಾ. ಇವಾಗ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ನ ನೀನು ಕ್ಲೋಸ್ ಮಾಡ್ಕೋ ಅಷ್ಟೇ. ಈ ತರ ಕ್ಲೋಸ್ ಮಾಡ್ಕೋ ಓಕೆನಾ. ಈ ತರ ಕ್ಲೋಸ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ನೀನು ಇನ್ಸ್ಟಾಗ್ರಾಮ್ ಆಪ್ ಇದೆ ಅಲ್ವಾ, ಸಿಂಪಲ್ ಆಗಿ ಅದನ್ನ ಓಪನ್ ಅನ್ನೋದು ಮಾಡ್ಕೊಳ್ಳಿ ಅಷ್ಟೇ ಓಕೆ. ಎಲ್ಲ ಕ್ಲೋಸ್ ಮಾಡ್ಕೊಳ್ಳಿ ನಂತರ ಓಕೆ. ಸೊ ನಾನು ಇನ್ಸ್ಟಾಗ್ರಾಮ್ ಆಪ್ ಅನ್ನೋದು ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪಾ ಅಂತಂದ್ರೆ ನಿಮ್ಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಓಕೆ, ಸ್ವಲ್ಪ ಹೊತ್ತು 1 ನಿಮಿಷ 2 ನಿಮಿಷ ನೀವೆಲ್ಲಾನು ಅನ್ಫಾಲೋ ಮಾಡ್ಬಿಡ್ತೀರಲ್ವಾ. ಅನ್ಫಾಲೋ ಮಾಡ್ಕೊಳ್ಳಿ ನಂತರ ಇವಾಗ ಏನಪ್ಪಾ ಅಂದ್ರೆ ಇಲ್ಲಿ ಹಾರ್ಟ್ ಐಕನ್ ಇದೆ ನೋಡ್ತಾರೆ. ಸಿಂಪಲ್ ಆಗಿ ಒಂದು ಹಾರ್ಟ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಡೈರೆಕ್ಟ್ ಆಗಿ ನಾ ಬಂದು ನಿಮ್ಗೆ ಎಷ್ಟು ಜನ ಫಾಲೋ ಮಾಡಿದಾರೆ ಓಕೆನಾ ಅವರೆಲ್ಲಾನು ಅಷ್ಟೇ ನಿಮ್ಗೆ ಫಾಲೋವರ್ಸ್ ಅನ್ನೋದು ಇನ್ಕ್ರೀಸ್ ಅನ್ನೋದು ಆಗುತ್ತೆ ಓಕೆನಾ. ಹೆಂಗಪ್ಪಾ ಅಂತಂದ್ರೆ ಇವಾಗ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ನಾನು ಈ ಒಂದು ಅಕೌಂಟ್ ಅಲ್ಲಿ ಇನ್ನೊಂದು ಅಕೌಂಟ್ ನಿಮ್ ಕಣ್ಣು ಮುಂದೆ ಲೈವ್ ಆಗಿ ತೋರಿಸ್ತಾ ಇದೀನಿ ಗೊತ್ತಾ. ಅಕೌಂಟ್ ಅಲ್ಲಿ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಾನು ನೋಡಿಸ್ತಾ ಇದೀನಿ. ಈ ಒಂದು ಟ್ರಿಕ್ ಅಪ್ಲೈ ಮಾಡಿದೀನಿ ಅಷ್ಟೇ. ಅಪ್ಲೈ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡ್ತಾ ಇದ್ದಂಗೆ ಯಾವ ತರ ಫಾಲೋವರ್ಸ್ ಅನ್ನೋದು ಬಂದಿದೆ ಅಂತ 9 ನಿಮಿಷ ಆಗಿದೆ, ಅದಾಗಿದ ನಂತರ 7 ನಿಮಿಷ ಆಗಿದೆ. ಜಸ್ಟ್ ಈ ಒಂದು ಟ್ರಿಕ್ ನ ಇನ್ನೊಂದು ಫೋನ್ ನಲ್ಲಿ ನಾನು ಅಪ್ಲೈ ಅನ್ನೋದು ಮಾಡಿದೀನಿ ಓಕೆನಾ. ಅಪ್ಲೈ ಮಾಡ್ಕೊಳ್ಳಿ ನಂತರ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಯಾವ ತರ ನನ್ನ ಫಾಲೋವರ್ಸ್ ಅನ್ನೋದು ಇನ್ಕ್ರೀಸ್ ಅನ್ನೋದಾಗಿದ್ದಾರೆ ಅಂತ ಓಕೆನಾ. ಸೊ ಈ ಒಂದು ಟ್ರಿಕ್ ಏನಪ್ಪಾ ಅಂತಂದ್ರೆ 100% ವರ್ಕಿಂಗ್ ಟ್ರಿಕ್. ಯಾವ್ದೇ ತರ ಏನಿಲ್ಲ, ಯಾವ್ದೇ ತರ ಆಪ್ ಇಲ್ಲ, ಯಾವ್ದೇ ತರ ವೆಬ್ಸೈಟ್ ಇಲ್ಲ ನಿಮ್ಗೆ ಓಕೆನಾ. 100% ನಿಮ್ಗೆ ಫಾಲೋವರ್ಸ್ ಬಂದೇ ಬರ್ತಾರೆ. ಈ ಒಂದು ಟ್ರಿಕ್ ನ ಒಂದು ದಿನದಲ್ಲಿ ಒಂದು ಟೈಮ್ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಜಾಸ್ತಿ ಬರ್ತಾ ಇದೆ ಅಂದ್ಬಿಟ್ಟು ಜಾಸ್ತಿ ಏನಾದ್ರು ಮಾಡಕ್ ಹೋದ್ರೆ ಆಮೇಲೆ ತಿರ್ಗಿ ನಿಮ್ಮೊಂದು ಅಕೌಂಟ್ ಅಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಬರುತ್ತೆ ಗೈಸ್ ಓಕೆನಾ. ಐ ಹೋಪ್ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅಂಡ್ ಆ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡಬಹುದು, ಇಲ್ಲಾಂದ್ರೂ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.